ಆತ್ಮೀಯ ಬಂಧುಗಳೇ, ನಮಗೆಲ್ಲರಿಗೂ ಕೂಡ ಒಂದು ನಕ್ಷತ್ರ ಇದೆ. ಆ ನಕ್ಷತ್ರ ಪ್ರಾರಂಭ ಆಗುವುದು ಎಲ್ಲಿದೆ ಅಂತ ಗೊತ್ತಿದೆಯಾ? ಆ ನಕ್ಷತ್ರ ಪ್ರಾರಂಭ ಆಗುವುದು ಅಶ್ವಿನಿಯಿಂದ. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡುವುದು ಯಾರಂತ ಕೇಳಿದರೆ ಸೂರ್ಯ. ನಮ್ಮ ಜೊತೆಯಲ್ಲಿ ಇರುವವರು, ನನ್ನ ಎಡದ ಭಾಗದಲ್ಲಿ ಇರುವವರು ಕೇವಲ ಸೂರ್ಯ ಅಲ್ಲ, ತೇಜಸ್ಸನ್ನು ತುಂಬಿರುವಂತ ತೇಜಸ್ವಿ ಸೂರ್ಯರವರು. ಅಶ್ವಿನಿಯವರು ಇವತ್ತು ಇಲ್ಲಿಯ ಕಾರ್ಯಕರ್ತರ ಹುಮ್ಮಸ್ಸನ್ನು ಕಂಡು ನಾನು ಸ್ವಲ್ಪ ಅನಾರೋಗ್ಯದಲ್ಲಿದ್ದೇನೆ. ಇಲ್ಲದ್ರೆ ನಾನು ಮಳೆಗೆ ನೆನೀತಿದ್ದೆ. ಆದರೆ ನಾಳೆ ಇರುವಂಥ ಜವಾಬ್ದಾರಿಯನ್ನು ಗ್ರಹಿಸಿಕೊಂಡು ಇನ್ನು ಮಲಗುವಂಥ ಪರಿಸ್ಥಿತಿ ಬರಬಾರ್ದು ಅಂತೇಳಿ ಮಾತ್ರ ಕಾರಲ್ಲಿ ಕೂತಿದ್ದರು. ಆದರೆ ಇವರಿಬ್ಬರು ಇಳಿದು ನಡೆಯುವುದು ಕಾಣುವಾಗ ನನಗೂ ಕೂಡ ಉತ್ಸಾಹ ಬಂತು. ಆಗ ಡ್ರೈವರ್ ಹೇಳಿದ, ನಾನು ಹೇಳಬೇಕು, ಹಾಗೆ ಮಾತ್ರ ಕೂತದ್ದು. ಬಂಧುಗಳೇ, ನಾವು ಈ ದೇಶಕ್ಕೋಸ್ಕರವಾಗಿ ಏನು ಮಾಡಿದ್ದೇವೆ ಎಂಬುದನ್ನ ಕೇವಲ ಈ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಕೊಂಡಾಡ್ತಾ ಇದೆ. ಆಗಿರುವ ಕಾರಣ ಯಾರಕ್ಕೋ ಹಿಂದೆ ಹೋಗ್ತಾ ಇದ್ದಂತ ಪ್ರಧಾನಮಂತ್ರಿಯನ್ನ ನಾವು ಕಂಡಿದ್ರೆ ಇವತ್ತು ಎಂಟನೆಯನ್ನು ಒಪ್ಪಿಸಿಕೊಂಡು ಇಡೀ ಪ್ರಪಂಚದಾದ್ಯಂತ ತನ್ನ ಆ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇರುವಂತಹ ನರೇಂದ್ರ ಮೋದಿಜಿಯವರ ಸರ್ಕಾರವನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಆ ಪ್ರಧಾನಮಂತ್ರಿಯನ್ನು ನಾವು ಕಾಣ್ತಾ ಇದ್ದೇವೆ. ಅವರು ಮಾಡಿರುವಂತಹ ಅಭಿವೃದ್ಧಿಯ ಕೆಲಸಗಳು ಇವತ್ತು ಇಲ್ಲಿರುವವರಿಗೆ ಎಲ್ರಿಗೂ ಕೂಡ ಗೊತ್ತಿದೆ. ಇಲ್ಲಿ ನಿರಂತರವಾಗಿ ನಮ್ಮನ್ನು ಜರಿಯುವಂತ ಎಡರಂಗದವರಿಗೂ ಗೊತ್ತಿದೆ, ಬಲರಂಗದವರಿಗೂ ಗೊತ್ತಿದೆ. ಒಂದು ವೇಳೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಆದ್ರೆ ನರೇಂದ್ರ ಮೋದಿಜಿಯವರೇ ಬೇಕು ಎಂಬುದು ಅವರಿಗೆ ಗೊತ್ತಿದೆ. ಆದ್ರೆ ಅದನ್ನ ಅವರಿಗೆ ಪಬ್ಲಿಕ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರೊಂದು ರಾಜಕೀಯ ಪಕ್ಷವನ್ನು ಆಚರಿಸಿದ್ದಾರೆ. ನಮ್ಮಲ್ಲಿ ಗುಟ್ಟಾಗಿ ಹೇಳ್ತಾರೆ, ನೀವೇ ಗೆಲ್ಲಬೇಕು. ಕೆಲವು ನಾಯಕರು ನಮ್ಮ ಹತ್ರ ಮಾತನಾಡುವಾಗ ಕೇಳ್ತಾರೆ, ಸಾಕು ಇಲ್ಲಿ ಎಡ ಮತ್ತು ಬಲ ಸಾಕು, ಈ ಸಲ ಕಾಸರಗೋಡಿನಲ್ಲಿ ಬಿಜೆಪಿ ಗೆಲ್ಲಬೇಕೆಂಬುದನ್ನ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಾ ಇರೋದಲ್ಲ, ಬಾಕಿರುವಂತ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ. ಅಶ್ವಿನಿ ಅವರು ಹೈವೇಯ ರೀಲ್ಸ್ ಅನ್ನು ಮಾಡಿ ಬಿಡುವಂತ ಸಂದರ್ಭದಲ್ಲಿ ಅನೇಕ ಜನ ಟೀಕೆ ಮಾಡಿದ್ರು, ಅವರನ್ನು ಅಣಕ ಮಾಡಿದ್ರು, ಅವರು ರೀಲ್ಸ್ ಮಾಡ್ಲಿಕ್ಕೆ ಮಾತ್ರ ಇರುವವರು ಅಂತ. ಆದ್ರೆ ಇಲ್ಲಿಯ ಸರ್ಕಾರದ ಕಥೆಗೇಡಿತನ ನೋಡಿ ಈ ರಾಜ್ಯದಲ್ಲಿರತಕ್ಕಂಥ ಮಂತ್ರಿಗಳಿಗೆ ಬೇರೆ ಯಾವ ರೀಲ್ಸ್ ಸಿಗುತ್ತಾ ಇಲ್ಲ. ನರೇಂದ್ರ ಮೋದಿಜಿಯವರ ಸರ್ಕಾರ ಮಾಡಿರುವಂತ ಯಾವ 6 ಪಥದ ರಸ್ತೆ ಇದೆಯಾ ಅದರಲ್ಲಿ ನಿಂತುಕೊಂಡು ನಾವು ಕೇರಳವನ್ನು ಅಭಿವೃದ್ಧಿಪಡಿಸಿದ್ದೇವೆ ಅಂತ ಹೇಳುವಂತ ಸಂದರ್ಭದಲ್ಲಿ ನಾಚಿಕೆ ಆಗುವುದಿಲ್ಲ ಮಂತ್ರಿಗಳಿಗೆ. ಈ ಮುಗ್ಧ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುವಾಗ ಎಂಬುದನ್ನ ನಾವು ಪ್ರಶ್ನಿಸಬೇಕು. ಬಂಧುಗಳೇ, ಇವತ್ತು ನಮ್ಮ ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ತಂದಿದೆಯೋ ಅನೇಕ ಅಪಪ್ರಚಾರಗಳ ಮಧ್ಯೆಯೂ ಕೂಡ ಇಲ್ಲಿ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಅಂತ ಹೇಳಿ ಗ್ಯಾಸ್ ಬಿಡ್ತಾ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಆ ಕುಟುಂಬ ಜೀವನವನ್ನು ಮಾಡುವಂತ ವ್ಯವಸ್ಥೆ ನಿರ್ಮಾಣ ಆಗಿದೆ. ಅನಗತ್ಯವಾಗಿ ಅಪಪ್ರಚಾರ ಮಾಡುವವರ ಮೇಲೆ ಕಠಿಣವಾಗಿರುವಂತ ಕ್ರಮ ಕೈಗೊಂಡು ಅವರಿಗೆ ಸಡ್ಡು ಹೊಡೆದು ನಿಲ್ಲುವಂತ ಆ ಪೂರ್ಣವಾಗಿರುವಂತ ಸಂಸ್ಕಾರ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಅಶ್ವಿನಿ ಅವರು ಈ ಚುನಾವಣೆಯನ್ನು ಎದುರಿಸುವುದಕ್ಕಿಂತ ಮುನ್ನ ಲೋಕಸಭಾ ಚುನಾವಣೆಯಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಚರಿತ್ರೆ ಪುಟಗಳಲ್ಲಿ ಬರೆದಿಡುವಂತೆ ನಾವು ಒಂದು ಚುನಾವಣೆಯಿಂದ ಮತ್ತೊಂದು ಚುನಾವಣೆಗೆ ಕೇವಲ 1,000-1,500 ಓಟನ್ನ ಹೆಚ್ಚು ಪಡೀತಾ ಇದ್ದವರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 50,000 ಮತವನ್ನ ಹೆಚ್ಚಳವಾಗಿ ಪಡೆಯಲಿಕ್ಕೆ ಸಾಧ್ಯವಾಗಿದೆ ಅಂತಾದ್ರೆ ನಾವು ಎಣಿಸಿರುವಂತಹ ಅಭ್ಯರ್ಥಿ ಕೂಡ ಅಷ್ಟೇ ಶಕ್ತಿ ಇರುವವರು, ವಿದ್ಯಾವಂತೆ, ಅದೇ ರೀತಿ ಯುವತಿ ಮಾತ್ರ ಅಲ್ಲ, ಸಮಾಜದೊಂದಿಗೆ ನಿರಂತರವಾಗಿ ಹಸನ್ಮುಖಿಯಾಗಿ ಬೆರೀತಾ ಇರುವವರು. ಅವರ ಹತ್ರ ಫೀಲ್ಡ್ಗೆ ಹೋಗುವಂತ ಸಂದರ್ಭದಲ್ಲಿ ನಮಗೆ ಯಾವಾಗಲೂ ಕೂಡ ನೀವು ನೆಗಾಡ್ತಾ ಇರಬೇಕು ಅಂತ ಹೇಳಲಿಕ್ಕೆ ಬೇಕಾದ ಪ್ರಸಂಗವೇ ಬರಲಿಲ್ಲ. ಯಾಕೆಂದ್ರೆ ಅವ್ರು ಯಾವತ್ತೂ ಕೂಡ ನೆಗಾಡ್ತಾನೆ ಇರ್ತಾರೆ ಎಲ್ಲರನ್ನ ಕಾಣುವಾಗ. ಆ ರೀತಿಯ ಒಂದು ಅಭ್ಯರ್ಥಿಯನ್ನ ಈ ವರ್ಷ ಖಂಡಿತ ಕಾಸರಗೋಡಿನ ಜನತೆ ಆರಿಸ್ತಾರೆ. ಯಾಕೆಂದ್ರೆ ಬಾಕಿ ಪಕ್ಷದಲ್ಲಿ ಅಂತ ಮುಖ ತೋರಿಸಲಿಕ್ಕಿಲ್ಲ, ಬಾಕಿ ಪಕ್ಷದಲ್ಲಿ ಇವತ್ತು ಅಂತ ಮುಖ ತೋರಿಸಲಿಕ್ಕಿಲ್ಲ. ಕೇವಲ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಂತ ಮುಖವನ್ನು ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಅಶ್ವಿನಿ ಅವರು ಹೇಳಿದ್ರು, ಮಹಿಳೆಯರು ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಹಿಂದೆ ಆದ್ರೆ ಹೆದರಿಕೆ ಆಗ್ತಾ ಇತ್ತು, ಆದ್ರೆ ಈಗ ಹೆದರಿಕೆ ಇಲ್ಲ. ಯಾಕೆಂದ್ರೆ ನಮಗೆ ಬೇಕಾಗಿರುವಂತ ರಕ್ಷಣೆಯನ್ನು ಕೊಡ್ಲಿಕ್ಕೆ ಶಕ್ತಿ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರವಾಗಿರುವ ಕಾರಣ ನಾವು ಕೈ ಎತ್ತಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತೇವೆ ಅಂತ ಹೇಳಿ ತಾಯಂದಿರು ಇವತ್ತು ಎಲ್ಲ ಕಡೆಯೂ ಕೂಡ ಜಾತಿ ಮತ ಭೇದವಿಲ್ಲದೆ ಅಶ್ವಿನಿ ಅವರನ್ನು ಸ್ವೀಕರಿಸ್ತಾರೆ ಅಂತ ಆದ್ರೆ ಖಂಡಿತ ಈ ಚುನಾವಣೆ ಯಾವ ರೀತಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಒಂದು ಚರಿತ್ರೆಯನ್ನು ಬದಲಾಯಿಸಿ ಬರೆದು ಯಾವಾಗ
ಇಲ್ಲಿ ಎಡರಂಗ ಅಥವಾ ಬಲರಂಗ ಮಾತ್ರ ಗೆಲ್ತದೆ ಎಂಬುದನ್ನ 2029 ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಬಿಜೆಪಿಯು ಗೆಲ್ಲುತ್ತದೆ ಎಂಬ ಮಟ್ಟಕ್ಕೆ ಏರಿಸಲಿಕ್ಕೆ ಸಾಧ್ಯವಾಗಿದ್ರೆ ಈ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ಅಶ್ವಿನಿಯವರು ಆರಿಸಿ ಬರ್ತಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇವತ್ತು ಈ ಮಳೆಯನ್ನು ಲೆಕ್ಕಿಸದೆ ಈ ಬದಿಯಡ್ಕದ ಪವಿತ್ರ ಮಣ್ಣಿನಲ್ಲಿ ತಾವೆಲ್ಲರೂ ಯಾವ ರೀತಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀರೋ ಇನ್ನಿರುವಂತ 10 ದಿವಸ ಅದು ನಮಗೆ ಒಂದು ಪರೀಕ್ಷೆಯ ದಿವಸಗಳು. ಆ ದಿವಸಗಳಲ್ಲಿ ಮಲಗಿ ನಿದ್ರಿಸದೆ ಅಶ್ವಿನಿಯವರನ್ನು ಗೆಲ್ಲಿಸಲಿಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಕೈ ಜೋಡಿಸೋಣ. ತನ್ಮೂಲಕವಾಗಿ ಕಾಸರಗೋಡಿನ ಮಣ್ಣಿನಲ್ಲಿ ಒಂದು ಚರಿತ್ರೆಯನ್ನು ಬದಲಾಯಿಸಿ ಬರೆಯುವುದನ್ನ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತೆ 2026ರ ಚುನಾವಣೆಯಲ್ಲಿ ಕಾಸರಗೋಡಿನಲ್ಲಿ ಎಡಬಲ ರಂಗಗಳನ್ನು ಸೋಲಿಸಿ ಭಾರತೀಯ ಜನತಾ ಪಾರ್ಟಿಯ ದಿಟ್ಟ ಅಭ್ಯರ್ಥಿ ಅಶ್ವಿನಿಯವರು ಗೆದ್ದು ಬಂದಿದ್ದಾರೆ ಎಂಬುದನ್ನ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ದಿವಸವನ್ನ ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಎಂದು ಹೇಳುತ್ತಾ ನಾನು ಶುಭವನ್ನು ಹಾರೈಸ್ತಾ ವಿರಮಿಸ್ತೇನೆ. ಜೈ ಹಿಂದ್.